ವಿಜಯ ಕರ್ನಾಟಕ ಓದುಗರ ನಂಬರ್ 1 ದಿನಪತ್ರಿಕೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪತ್ರಿಕೆಯಲ್ಲಿ ನಾವು ಸುದ್ದಿಗಳನ್ನ ಕೊಡ್ತೇವೆ, ವಿಶೇಷ ವರದಿಗಳನ್ನ ಕೊಡ್ತೇವೆ, ವಿಶ್ಲೇಷಣೆಗಳನ್ನ ಮಾಡ್ತೇವೆ. ಆದ್ರೆ ಒಂದು ಸಮಾಜಮುಖಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕರ್ನಾಟಕದಾದ್ಯಂತ ಹಮ್ಮಿಕೊಳ್ಳುತ್ತಾ ಇರುವಂತಹ ಏಕೈಕ ಪತ್ರಿಕೆ ಅಂತಂದ್ರೆ ಅದು ವಿಜಯ ಕರ್ನಾಟಕ. ನಿಮ್ಗೆಲ್ಲರಿಗೂ ಈಗಾಗಲೇ ಹಲವಾರು ವೈವಿಧ್ಯಮಯವಾದಂತಹ ವಿಷಯಗಳನ್ನ ಹೊತ್ಕೊಂಡು ಬಂದು ಹಲವಾರು ಕಾರ್ಯಕ್ರಮಗಳನ್ನ ಈ ವಿಜಯ ಕರ್ನಾಟಕ ನಾಡಿನಾದ್ಯಂತ ಮಾಡಿದೆ. ರೈತರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿ, ಹಿರಿಯ ನಾಗರಿಕರಿಗಾಗಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು. ನಾವು ಈಗ 4 ವರ್ಷದ ಹಿಂದೆ ಈ ಯುವಕರಿಗಾಗಿನೇ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬಾರ್ದು ಅಂತಂದು ಯೋಚನೆ ಮಾಡಿದ್ವಿ. ಯುವಕರಲ್ಲಿರುವಂತಹ ಮಾದಕ ವಸ್ತುಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿಧಾನಸೌಧದ ಮೆಟ್ಟಿಲ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ಇದನ್ನ ಪ್ರತಿ ವರ್ಷನೂ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಇದು ನಿಮಗೋಸ್ಕರನೇ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಗಣ್ಯರೆಲ್ಲ ಬಂದಿದ್ದಾರೆ, ಪೂಜ್ಯ ಸ್ವಾಮೀಜಿ ಅವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರ ಮಾತುಗಳನ್ನ ನೀವು ಕೇಳಬೇಕು ಮತ್ತು ಅದರಿಂದ ಒಂದಿಷ್ಟು ಮನಪರಿವರ್ತನೆ ಆಗಬೇಕು ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಈಗ ಈ ಕಾರ್ಯಕ್ರಮ ಮುಂದುವರಿತದೆ. ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಪ್ರಾರಂಭ ಆಗ್ತದೆ. ಮಾದಕ ವ್ಯಸನ ಮುಕ್ತ ಭಾರತಕ್ಕಾಗಿ ಇವತ್ತು ವಿಜಯ ಕರ್ನಾಟಕ ಶ್ರೀ ಅನುದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಎಸ್ಎಂಬಿ ಕಾಲೇಜ್ ಸ್ಮರಣೀಯ ಬಸವಾದಿ ಪ್ರಮುಖರನ್ನ ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ, ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ವಿಜಯ ಕರ್ನಾಟಕ ಪತ್ರಿಕೆಯವರ ವತಿಯಿಂದ ನಡೆದಿರತಕ್ಕಂತಹ ಮಾದಕ ವಸ್ತು ವಿರುದ್ಧ ಜಾಗೃತಿ ಅಭಿಯಾನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂತಹ ನಮ್ಮ ಜಿಲ್ಲೆಯ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BS ನೇಮಗೌಡ ಸರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಗಜೇಂದ್ರಗಢ ನಗರದ ಅತ್ಯಂತ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದಣ್ಣಾಜಿ ಜಿ ಬಂಡಿ ಅವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ನಮ್ಮ ಗಜೇಂದ್ರಗಢ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ಕಿರಣ್ ಕುಮಾರ್ ಕುಲಕರ್ಣಿ ಅವರೇ, ಅಜಿತ್ ಕುಮಾರ್ ಬಾಗ್ಮಾರ್ ಅವರೇ, ಬಸವರಾಜ್ ಬಡಿಗೇರ್ ಅವರೇ, ವೀರೇಶ್ ರಾಜೂರ್ ಅವರೇ, ಬಸವರಾಜ್ ಬಳಗಾನೂರ್ ಅವರೇ, ಶ್ರೀ ಬಂಡು ಕುಲಕರ್ಣಿ ಅವರೇ, ಈ ಕಾರ್ಯಕ್ರಮದಲ್ಲಿ ಜಾಗೃತಿ ಅಭಿಯಾನ ಜಾಥಾ ನಡೆಸಲಿರುವ ಎಲ್ಲ ನಮ್ಮ ಗಜೇಂದ್ರಗಢ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಇವತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯವರ ವತಿಯಿಂದ ಮಾದಕ ವಸ್ತು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ನಗರದಲ್ಲಿ ಏರ್ಪಡಿಸಲಾಗಿದೆ. ಬಹುಶಃ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನು ನಾವು ಮಾಡಬಾರ್ದಾಗಿತ್ತು. ನಾವೆಲ್ಲ ಏನ್ ತಿಳ್ಕೊಂಡೇವಿ, ನಾವು ಬಹಳ ಬುದ್ಧಿವಂತರದೇವಿ, ಈ ಭೂಮಿ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿ, ಪ್ರಗತಿಯನ್ನ ಹೊಂದಿರತಕ್ಕಂತಹ ಜೀವಿ, ಚಂದ್ರನ ಮೇಲೆ ಮಂಗಳನ ಮೇಲೆ ನಾವು ಹೋಗಬಲ್ಲೆವು ಅಂತಕ್ಕಂತಹ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಮ್ಮ ಆರೋಗ್ಯವನ್ನ ಹೇಗೆ ಕಾಯ್ಕೊಳ್ಬೇಕು ಅಂತಕ್ಕಂತಹ ಸಾಮಾನ್ಯ ಪ್ರಜ್ಞೆಯಿಂದ ಸಮಾಜ ದೂರ ಉಳಿತಾ ಇರತಕ್ಕಂತಹದ್ದು ಅತ್ಯಂತ ವಿಷಾದನೀಯ ಸಂಗತಿ. ಯಾಕಂತಂದ್ರೆ ನಾವು ಹಲವು ಕಡೆ ಹೇಳಿರ್ತೀವಿ, ದೇಹ ಒಂದು ಬಾರಿ ಕೆಟ್ಟಿತು ಅಂತಂದ್ರೆ ಪುನಃ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವೆಲ್ಲ ವೆಹಿಕಲ್ಗಳನ್ನ ಗಾಡಿ ಉಪಯೋಗ ಮಾಡ್ತೀವಿ. ನಾವೆಲ್ಲ ಒಂದು ಗಾಡಿ ಕೆಟ್ಟಿತು ಅಂತಂದ್ರೆ ಅದನ್ನ ಗ್ಯಾರೇಜಿಗೆ ಕಳಿಸೋ ಅಥವಾ ಗಾಡಿ ಬೇಡ ಅಂತ ಹೊಸ ಗಾಡಿಯನ್ನು ತೆಗೆದುಕೊಳ್ಬಹುದು. ನಾವು ಈ ಬಾಡಿ ಕೆಟ್ಟದ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯವಿದೆ? ನಮ್ಮ ಕಡೆ ಎಷ್ಟೇ ನಮ್ಮ ವೈಜ್ಞಾನಿಕ ಯುಗ ಎಷ್ಟೇ ಮುಂದುವರೆದ್ರೂ ಸಹ ಒಂದು ಬಾರಿ ಬಾಡಿ ಕೆಟ್ಟು ಅಂತಂದ್ರೆ ಪುನಃ ಹೇಗಿತ್ತು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ದೇಹ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮನುಷ್ಯ ಆರೋಗ್ಯವನ್ನ ಕಾಯ್ಕೊಳ್ಬೇಕು. ಶರಣರು ಹೇಳ್ತಾರ ಬಸವಣ್ಣನವರು, ಕೂಡಲ ಸಂಗಮ ದೇವರ ಒಲಿಸಲು ಬಂದ
ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ನಾವು ಈ ದೇಹ ಕೆಡಿಸಿದ್ವಿ ಅಂತಂದ್ರೆ ನಮ್ಮ ಜೀವನ ವ್ಯರ್ಥವಾಗುತ್ತೆ. ಇದು ನಿಜವಾಗ್ಲೂ ಅತ್ಯಂತ ಅವಶ್ಯಕ. ಇಲ್ಲಿ ಒಂದು ನಮ್ಮ SP ಸಾಹೇಬರು ಬಂದು ಒಂದು ಕರೆ ಕೊಡಕ್ಕೆ ಹೋಗ್ತಾರೆ. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಈ ಏಜ್ ಒಂದು ಕಾಲ್ ಅವಶ್ಯಕತೆ ಇದೆ. ಏನು ಯಾವ ಕರೆ ಅವಶ್ಯಕತೆ ಇದೆ ಅಂತಂದ್ರೆ ಯಾರೂ ದುಶ್ಚಟಗಳಿಗೆ ಅಧೀನರಾಗಬಾರ್ದು, ಯಾರೂ ದುಶ್ಚಟಾದಿಗಳಿಗೆ ಬೀಳಬಾರ್ದು ಅಂತಕ್ಕಂತಹ ಒಂದು ಕರೆಯನ್ನ ಕೊಡ್ಲಿಕ್ಕೆ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಈ ಸುಂದರವಾಗಿರ್ತಕ್ಕಂತಹ ವೇದಿಕೆಯನ್ನ ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗಾಗಿಯೇ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ, ಸರ್ವ ಸಿಬ್ಬಂದಿ ವರ್ಗದವರು ಜೊತೆಗೆ ವಿವಿಧ ಪದವಿ ಪೂರ್ವ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದು ಚಿಂತನೆ ಮಾಡಬೇಕಂತ ಎರಡು ವಿಷಯಗಳು ನಡೀತಾ ಇದೆ ದೇಶದಲ್ಲಿ. ಒಂದು ಮಾದಕ ವಸ್ತುಗಳು, ಇನ್ನೊಂದು ಸೈಬರ್ ಕ್ರೈಮ್ಸ್. ಎಲ್ಲರೂ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಬಟ್ ಅದು ಏನು ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿರೋದು. ಅದೇ ರೀತಿ ಈ ಮಾದಕ ವಸ್ತು ಅನ್ನುವಂಥದ್ದು ಗೊತ್ತಿಲ್ಲದೆ ನಮ್ಮ ಯುವ ಜನಾಂಗವನ್ನು ಹಾಳು ಮಾಡ್ತಾ ಇದೆ. ಒಂದು ದೇಶ ಹಾಳು ಮಾಡ್ಬೇಕಂತಂದ್ರೆ ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ಅಲ್ಲಿರ್ತಕ್ಕಂಥ ಯುವಕರನ್ನು ಹಾಳು ಮಾಡಿದ್ರೆ ಸಾಕು, ದೇಶ ಹಾಳಾಗ್ತದೆ. ಅದಕ್ಕೆ ಕಾಣದ ಶಕ್ತಿಗಳು ತಮ್ಮ ಏನು ದುರುದ್ದೇಶಪೂರಿತ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇರ್ತವೆ. ಅದು ನಮಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು ಸಲ ಆ ದೇಶದ ಯುವಕರು ಹಾಳಾದ್ರು ಅಂತಂದ್ರೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆ ದೇಶ ಹಾಳಾಗ್ತದೆ. ದೇಶ ಆಮೇಲೆ ಮೊದಲು ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೋಬೇಕು. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ, ನಿಮ್ಮ ಒಂದು ಏನು ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಬೇಕು. ಇದು ನೀವು ಅನಿಸ್ಬೋದು, ಈ ನಮ್ಮಲ್ಲಿ ಗಜೇಂದ್ರಗಢದಲ್ಲಿ ಇಲ್ಲ ಇಲಾಖೆ ಮಾಡತ್ತ ಕಾರ್ಯಕ್ರಮ ಅಂತ. ಇದು ಇವತ್ತಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇನ್ನು ಮುಂದೇನು ಬಾಳೆ ಬದುಕಬೇಕಾದವರು, ಮುಂದೆ ಬೆಳಿಬೇಕಾದವರು, ಮುಂದೆ ಬೇರೆ ಬೇರೆ ಕಾಲೇಜ್ಗಳಿಗೆ, ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಾದವರು, ಅಲ್ಲಿ ಕೂಡ ಈ ಸಮಸ್ಯೆಗಳು ಬರ್ಬೋದು. ಎಲ್ಲ ಕಡೆ ಈ ಕಾರ್ಯಕ್ರಮ ನಿಮಗೆ ಪ್ರತಿ ವರ್ಷ ಫಿಕ್ಸ್ಡ್ ಶೆಡ್ಯೂಲ್ ಇರಲ್ಲ. ಬಂದು ನಮಗೆ ಪ್ರತಿ ವರ್ಷ ಅವೇರ್ನೆಸ್ ಮಾಡ್ತಾರೆ. ಸೊ ನಮಗೆ ಅವಾಗ ನಾವು ನೋಡೋಣ ಅಂತಲ್ಲ. ಸೊ ಗಜೇಂದ್ರಗಢ ಕಂಪ್ಲೀಟ್ಲಿ ಹೊರತಾಗಿದೆ ಅಂತಲ್ಲ, ಅಥವಾ ನಿಮ್ಮ ಮುಂದಿನ ಕರಿಯರ್ದಲ್ಲಿ ಈ ಇಶ್ಯೂ ಬರ್ಬೋದು ಅಂತ ಇವಾಗಲೇ ನಿಮ್ಮನ್ನ ಜಾಗೃತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನ ಈ ವಿಜಯ ಕರ್ನಾಟಕ ಪತ್ರಿಕೆಯವರು ಒಂದು ಏನು ವಿಶೇಷವಾದ ನಮ್ಮ ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ಇಲಾಖೆಗಳು ಮಾಡಬೇಕಾದಂತ ಒಂದು ಕೆಲಸವನ್ನ ಅವರು ಇವತ್ತು ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ತಾವು ಇದನ್ನ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನಿಮಗೆ ಈಗ ಅದು ನಗು ಬರ್ಬೋದು, ಇದು ಮಾಡ್ಬೋದು, ಬಟ್ ಯಾರಾದ್ರೂ ಇದಕ್ಕೆ ಅಡಿಕ್ಟ್ ಆಗಿ ಹಾಳಾದವ್ರು ನೋಡಿ ಹೋಗಿ. ಕೆಲವು ಮೂವಿಗಳು ಕೂಡ ಬಂದಿದೆ ಇದ್ರ ಮೇಲೆ, ಸಂಜಯ್ ದತ್ ಮೂವಿ ಇರ್ಬೋದು, ಕೆಲವು ಮೂವಿಗಳನ್ನ ನೋಡಿ. ಕೆಲವು ಡ್ರಗ್ಸ್ ಹೀಗಿದೆ ಅಂತಂದ್ರೆ ಒಂದು ಸಲ ಅದನ್ನ ಸೇವನೆ ಮಾಡಿದ್ರೆ ಮತ್ತೆ ಅದರಿಂದ ನೀವು ಜೀವನ ಪೂರ್ತಿ ವಾಪಸ್ ಹೊರಗಡೆ ಬರ್ಲಿಕ್ಕಾಗಲ್ಲ. ಸೊ ಆ ರೀತಿ ಕೆಲವು ಡೇಂಜರಸ್ ಡ್ರಗ್ಸ್ ಇದೆ. ಅದಕ್ಕೆ ನಿಮಗೆ ಅವೇರ್ನೆಸ್ ಇರಬೇಕು ಅಂತ. ಯಾಕಂದ್ರೆ ಎಷ್ಟೋ ಸಾರಿ ಗೊತ್ತಿಲ್ಲದೆ ಸಹವಾಸ ದೋಷದಿಂದ ಇದಕ್ಕೆ ಬಲಿಯಾಗುವಂತ ಸಾಧ್ಯತೆ ಇರ್ತದೆ. ಅವನು ಯಾವನೋ ಗಾಂಜಾ ಹೊಡಿತಾ ಇದ್ದಾನೆ, ಭಾರಿ ಎಂಜಾಯ್ ಮಾಡ್ತಾ ಇದ್ದಾನೆ, ನಾವು ಮಾಡೋಣ ಅಂತ ಹೇಳಿ ಕೆಲವರು ಹೋಗಿ ಅದನ್ನ ಅಂತ ದುಶ್ಚಟಗಳಿಗೆ ಬೀಳುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಇದ್ರ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕು. ಬಹಳ ಏನೋ ಅವೇರ್ನೆಸ್ ಇಟ್ಕೋಬೇಕು ಇದ್ರ ಬಗ್ಗೆ. ಇವೆಲ್ಲ ಕ್ಷಣಿಕ ಸುಖ ಕೊಡುವಂಥವು. ಯಾರಿಗೆ ಟೆನ್ಷನ್ ಇಲ್ಲ, ಯಾರಿಗೆ ಓದುದಿಲ್ಲ, ಯಾರಿಗೆ ಕೆಲಸ ಮಾಡೋದಿಲ್ಲ, ಎಲ್ಲರಿಗೂ ಇದೆ. ನಮ್ಗೆ ನೋಡ್ತಾ ಇದ್ದೀವಿ, ಒಂದ್ ಕಡೆ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ, ಇನ್ನೊಂದ್ ಕಡೆ ನಿಮ್ ಜೊತೆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀವಿ, ಮತ್ತೆ 10 ಕಾಲ್ಗಳು ಬರ್ತಾ ಇರ್ತದೆ. ಹಾಗಂತೇಳಿ ಅದಕ್ಕೆ ದುಶ್ಚಟಗಳ ಪರಿಹಾರ ಅಲ್ಲ. ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಲ್ಕೋಬೇಕು. ಹೇಗೆ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ನಮ್ಮ ಏನು ಕೆಲಸಗಳನ್ನ, ಸ್ಟಡೀಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಹೈಯರ್ ಸ್ಟಡೀಸ್ ಹೋದಂಗೆ ಈಗ ಬಹಳ ಕಡೆಗೆ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಮೆಡಿಕಲ್, ಇಂಜಿನಿಯರಿಂಗ್ ಅಲ್ಲಿ ಹೆಚ್ಚಿಗೆ ಡ್ರಗ್ಸ್ ಯೂಸ್ ಆಗ್ತಾ ಇರೋದು. ಆರ್ಟ್ಸ್, ಸೈನ್ಸ್ ಈ ತರದಕ್ಕಿಂತ, ಯಾಕಂದ್ರೆ ಆ ಪ್ರೆಷರ್ ಅನ್ನ ತಡ್ಕೊಳ್ಳಾರ್ದಂತ ಒಂದು ಪರಿಸ್ಥಿತಿಗೆ ಕೆಲವು ವಿದ್ಯಾರ್ಥಿಗಳು ಬಂದ್ಬಿಡ್ತಾರೆ. ಸೊ ಪ್ರೆಷರ್ ಅನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ಸ್ಟ್ರೆಸ್ ಅನ್ನ ನೀವು ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಟ್ ಈಸ್ ಆಲ್ ಮ್ಯಾನೇಜ್ಮೆಂಟ್. ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದು ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದನ್ನ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಅದೊಂದು ಆರ್ಟ್. ಅದನ್ನ ನಾವು ಕಲ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಅತ್ಯಂತ ಈ ವಿಷಯವನ್ನ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇನ್ನು ಕೆಲವರು ನಿಮಗೆ ಗೊತ್ತಿಲ್ಲದೇನೋ ಕೆಲವರು ನಿಮ್ಮ ಸ್ನೇಹಿತರು ಇದಕ್ಕೆ ಬಲಿಯಾಗಿರ್ತಾರೆ, ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇಲ್ಲಿ 1000 ಜನ ಬಂದಿರಂದ್ರೆ ನೀವು 10,000 ಜನಕ್ಕೆ ಮೆಸೇಜ್ ಅನ್ನ ಸ್ಪ್ರೆಡ್ ಮಾಡಬೇಕು. ಯಾಕಂದ್ರೆ ಎಲ್ಲ 10,000 ಜನಕ್ಕೆ ನಾವು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದ್ರ ಉದ್ದೇಶ ಇಷ್ಟೇ, ಯುವ ಜನಾಂಗ ಹಾಳಾಗಬಾರ್ದು. ಒಂದು ಸಲ ನೀವು ಈ ಮಾದಕ ವಸ್ತುದ ವ್ಯಸನಕ್ಕೆ ದಾಸರಾಗಿಬಿಟ್ರಿ ಅಂತಂದ್ರೆ ಮುಂದೆ ನಿಮ್ಮನ್ನು ಹೊರಗೆ ತರಲಿಕ್ಕೆ ಭಾರಿ ಕಷ್ಟ ಇದೆ. ಎಷ್ಟೋ ಜನ ತಂದೆ ತಾಯಿಗಳು ಬಂದು ನಮ್ಮ ಮುಂದೆ ಅಳ್ತಿರ್ತಾರೆ, ಸಾಹೇಬ್ರ ಏನಾದ್ರು ಮಾಡ್ರಿ, ಇವ್ರಿಗೆ ಏನಾದ್ರು ಹೆಲ್ಪ್ ಮಾಡಿ, ಡಿ ಅಡಿಕ್ಷನ್ ಸೆಂಟರ್ಗೆ ಹಾಕ್ರಿ, ಆ ತರ. ಸೊ ಇದನ್ನ ಚಲ್ಲಾಟವಾಗಿ ತೆಗೆದುಕೊಳ್ಳುವಂತ ವಿಷಯವಲ್ಲ.
ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ವಿಷಯ ಇದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ಮಾದಕ ವಸ್ತುಗಳ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಗಮನಕ್ಕೆ ಬಂದ್ರೆ ತಕ್ಷಣ ಸಾಕಷ್ಟು ದೂರು ನೀಡುವಂತ ಒಂದು ವ್ಯವಸ್ಥೆ ಇದೆ. ನಿಮಗೆ ಆಮೇಲೆ ಒಂದು ಪ್ಯಾಂಪ್ಲೆಟ್ಸ್ ಕೂಡ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಪ್ರಿಂಟ್ ಮಾಡಿದಂತ ಪ್ಯಾಂಪ್ಲೆಟ್ಸ್ ಕೂಡ ಕೊಡ್ತಾರೆ. ಅದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಮಾಹಿತಿ ನೀಡಿದ್ರೆ ಎಲ್ಲರ ಹತ್ರ ನಡೀತಾ ಇದ್ರೆ ಅದನ್ನು ಕೂಡ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ಆಡ್ ಮಾಡ್ತೀನಿ, ಸೈಬರ್ ಕ್ರೈಮ್. ಹೈಯೆಸ್ಟ್ ವಿದ್ಯಾರ್ಥಿಗಳು ಇವತ್ತು ಸೈಬರ್ ಕ್ರೈಮ್ಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇತ್ತು, ಇಂಟರ್ನೆಟ್ ಇತ್ತು ಅಂದ್ರೆ ಮುಗಿದು ನಿಮ್ಮ ಏನು ಮೊಬೈಲ್ ಆಯ್ತು, ನಿಮ್ಮ ಡೇಟಾ ಯಾವುದೂ ಸೇಫ್ ಇಲ್ಲ. ಯಾಕಂದ್ರೆ ಅದನ್ನ ಎನಿ ಟೈಮ್ ಹ್ಯಾಕ್ ಮಾಡಿ ಮತ್ತು ಅದರಲ್ಲಿ ಅವರು ಹ್ಯಾಕರ್ಸ್ ಎಂಟರ್ ಆಗಿ ನಿಮಗೆ ನಿಮ್ಮ ಡೇಟಾ ಅಥವಾ ನಿಮ್ಮ ವಿಷಯಗಳನ್ನ ಅವರು ಕದಿಬಹುದು. ಎಷ್ಟು ಸಲ ಈಗ ನೋಡಿ ಡಿಜಿಟಲ್ ಅರೆಸ್ಟ್ ಆ ಥರ ಎಲ್ಲ ನೀವು ಪೇಪರ್ ಎಲ್ಲ ಓದ್ತಾ ಇರ್ತೀರಿ. ಸಾಕಷ್ಟು ವಿದ್ಯಾರ್ಥಿಗಳು ಯುವಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಗೆ. ಸೊ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನೀವು ಅಷ್ಟೇ ಕಾಳಜಿಯಿಂದ ಇರಬೇಕು. ನೀವು ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಮೊಬೈಲಲ್ಲಿ, ಅದರಿಂದ ಮುಂದೆ ಏನಾಗ್ತದೆ ಅನ್ನೋದು ನಿಮ್ಗೆ ಗಮನಕ್ಕೆ ಇರಬೇಕು. ಪ್ರತಿಯೊಂದು ಮೊಬೈಲ್ ಇದೆಯಲ್ಲ ಅದು ಅದರದ್ದೇ ಆದ ಲಾಗ್ ಮೇಂಟೈನ್ ಮಾಡುತ್ತೆ. ನೀವು ಎಷ್ಟು ಗಂಟೆಗೆ ಆನ್ ಮಾಡಿದ್ರಿ, ಎಷ್ಟು ಗಂಟೆಗೆ ಆಫ್ ಮಾಡಿದ್ರಿ, ಯಾರಿಗೆ ಕಾಲ್ ಮಾಡಿದ್ರಿ, ಯಾರಿಗೆ ಮೆಸೇಜ್ ಮಾಡಿದ್ರಿ, ಏನು ಪ್ರತಿಯೊಂದು ಲಾಗ್ ಮೇಂಟೈನ್ ಆಗುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ, ನಮಗೆ ಗೊತ್ತಿರ್ಲಿಕ್ಕಿಲ್ಲ, ಮೊಬೈಲ್ ಎಲ್ಲ ಲಾಗ್ ಮಾಡಿರ್ತದೆ. ಸೊ ಅದಕ್ಕೆ ಏನೇನು ನಿಮ್ಮ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಎಲ್ಲರಿಗೂ ಅದೊಂದು ಪ್ಯಾಷನ್ ಆಗಿಬಿಟ್ಟಿದೆ. ಮೊಬೈಲ್ ಕೈ ಹಿಡ್ಕೊಂಡು ಓಡಾಡೋದು ದೊಡ್ಡಸ್ತಿಕೆ ಅಂತ. ಅದು ದೊಡ್ಡಸ್ತಿಕೆ ಅಲ್ಲ, ಆಯ್ತಾ? ಅದು ನಮಗೆ ಇರ್ತಕ್ಕಂಥ ನಮಗೆ ಸಹಾಯ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಡಿವೈಸ್. ಸೊ ಅದನ್ನ ಸದುಪಯೋಗ ಮಾಡಿಕೊಂಡು ನಾವು ಉದ್ಧಾರ ಆಗ್ಬೇಕು, ಹಾಳಾಗಬಾರ್ದು. ಸೊ ಬಹಳ ಜನ ಯುವ ಜನಾಂಗ ಇದನ್ನ ಉಪಯೋಗ ಮಾಡಿಕೊಂಡು ಹಾಳಾಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಅದು ಕೂಡ ಆಗಬಾರ್ದು. ಈ ಎರಡು ವಿಷಯಗಳನ್ನ ತಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನೂ ನನಗೆ ಜಾಸ್ತಿ ಮಾತಾಡೋದಿತ್ತು, ಬಟ್ ಮತ್ತೆ ಇನ್ನೊಂದು ನಂದು 11:00 ಇನ್ನೊಂದು ಶೆಡ್ಯೂಲ್ಡ್ ವಿಡಿಯೋ ಕಾನ್ಫರೆನ್ಸ್ ಇದೆ, ಅದನ್ನ ಅಟೆಂಡ್ ಮಾಡಲೇಬೇಕಾಗಿರೋದ್ರಿಂದ ಸೊ ಇಲ್ಲೆಲ್ಲ ಏನು ಸ್ಪೀಕರ್ಸ್ ಇದ್ದಾರೆ, ನಮ್ಮ ಅಧಿಕಾರಿಗಳು ಕೂಡ ಮಾತಾಡ್ತಾರೆ ನಮಗೆ ಇದು ಉದ್ದೇಶಿಸಿ. ಎಲ್ಲರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಈ ಅಪಾರ್ಚುನಿಟಿ ಬಹಳ ಜನಕ್ಕೆ ಸಿಗುದಿಲ್ಲ. ಇಷ್ಟೊಂದು ವಿದ್ಯಾರ್ಥಿಗಳನ್ನ ಸೇರಿಸಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಅಪಾರ್ಚುನಿಟಿ ಬಹಳ ಜನಕ್ಕೆ ಸಿಗುದಿಲ್ಲ. ನಿಮಗೆ ಸಿಕ್ಕಿದೆ ಅಂತ ಹೇಳಿ ನೀವು ಇದು ನಿಮ್ಮ ಸೌಭಾಗ್ಯ ಅನ್ಕೊಳ್ಳಿ, ಮಾಡ್ಕೋತೀರಲ್ಲ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ, ಹೌದಾ? ಎಷ್ಟು ಜನ ಹೋಗ್ತೀರಿ? ಎಲ್ಲರೂ ಹೋಗ್ತಾರ? ಕೈ ಮೇಲ್ ಮಾಡಿ ಎಷ್ಟು ಜನ ಹೋಗ್ತೀರಿ ಅಂತ ಮಾತಾಡಕ್ ಹೇಳಿಲ್ಲ ನಾನು, ಬರೀ ಕೈ ಮೇಲ್ ಮಾಡಕ್ ಹೇಳಿ. ಆಯ್ತು, ಕೆಳಗೆ ಬಿಡಿ. ಕೈ ಮೇಲೆ ಎತ್ತಲಾರ್ದವ್ರದ್ದೇನು ಅಲ್ಲ ಅಂತನ? ಅಲ್ಲ ಅನ್ನೋರು ಎಷ್ಟು ಜನ ಇದ್ದೀರಿ? ನಾ ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಿರ್ತೀನಿ, ನಿಮಗೂ ಹೇಳ್ತಾ ಇದ್ದೇನೆ. ಸ್ಟೂಡೆಂಟ್ ಲೈಫ್ ಈಸ್ ನಾಟ್ ಗೋಲ್ಡನ್ ಲೈಫ್, ಆಯ್ತಾ? ಈ ನಿಮ್ಮ ಜೀವನವನ್ನು ನೀವು ಐರನ್ ಲೈಫ್ ಮಾಡ್ಕೊಂಡ್ರೆ ನಿಮ್ಮ ಮುಂದಿನ ಜೀವನ ಎಲ್ಲ ಗೋಲ್ಡನ್ ಲೈಫ್ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅನ್ಕೊಂಡು ನೀವು ಮಜಾ ಮಾಡ್ಕೊಂಡು ಅಡ್ಡಾಡಿದ್ರೆ ಮುಂದಿನ ನಿಮ್ಮ ಎಲ್ಲಾ ಜೀವನ ಐರನ್ ಲೈಫ್ ಆಗಿರ್ತದೆ. ಇದನ್ನ ನೀವು ಐರನ್ ಲೈಫ್ ಆಗಿ ಗಟ್ಟಿಯಾಗಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದಿದ್ರೆ ಆದ್ರೆ ಮುಂದಿನ ಎಲ್ಲಾ ಜೀವನ ನಿಮ್ದು ಗೋಲ್ಡನ್ ಲೈಫ್ ಆಗಿರ್ತದೆ. ಚಾಯ್ಸ್ ಇಸ್ ವಿತ್ ಯು. ಈಗ ಗೋಲ್ಡನ್ ಲೈಫ್ ಮಾಡ್ಕೊಂಡು ಮುಂದೆ ಐರನ್ ಲೈಫ್ ಮಾಡ್ಕೋಬೇಕು, ಈಗ ಐರನ್ ಲೈಫ್ ಮಾಡ್ಕೊಂಡು ರಿಮೈನಿಂಗ್ ಲೈಫ್ ಎಲ್ಲ ಗೋಲ್ಡನ್ ಲೈಫ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಹತ್ರ ಇದೆ. ನೀವು ಡಿಸೈಡ್ ಮಾಡಿ ಮಾಡಬೇಕು. ಒನ್ಸ್ ಅಗೇನ್ ನನಗೆ ಅಪಾರ್ಚುನಿಟಿ ಕೊಟ್ಟಂತ ವಿಜಯ ಕರ್ನಾಟಕ ಬಳಗದ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮಗೆಲ್ಲ ಇವತ್ತಿನ ದಿವಸ ಈಗಾಗಲೇ ಪರಮ ಪೂಜ್ಯ ಶ್ರೀಗಳು ಈ ಒಂದು ಮಾದಕ ವ್ಯಸನ ಕುರಿತು ತಮ್ಮ ಒಂದು ಸಲಹೆಯ ಸೂಚನೆಗಳು ಆಶೀರ್ವಚನವನ್ನು ನೀಡಿದರು. ಅದೇ ತರನಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಅವರು ಹೆಚ್ಚು ನಿರರ್ಗಳವಾಗಿ ಮಾತನಾಡ್ತಕ್ಕಂಥ ಒಬ್ಬ ದಕ್ಷ ಆಡಳಿತಾಧಿಕಾರಿಗಳು, ಅವರಿಗೆ ಒಂದು ಸಭೆಯ ಇರುವುದರಿಂದ ಅವರು ಸ್ವಲ್ಪ ಸಮಯದಲ್ಲಿ ಇಲ್ಲಿಂದ ನಿರ್ಗಮಿಸಬೇಕಾಯಿತು. ಯಾಕಂದರೆ ಅವರ ಭಾಷಣವನ್ನು ಕೇಳೋದಕ್ಕೆ ಬಹಳ ಒಂದು ಉತ್ಸುಕತೆಯಿಂದ ಕೇಳಬೇಕಾಗ್ತದೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಮತ್ತು ಈ ಒಂದು ಸೈಬರ್ ಕ್ರೈಮು ಇನ್ನಿತರ ಯಾವುದೇ ವಿಷಯಗಳಲ್ಲಾಗಲಿ ಸಮಗ್ರವಾಗಿ IPC CRPCಗಳ ಕೆಳಗಡೆ ಎಲ್ಲ ಮಾಹಿತಿಗಳನ್ನು ಅವರು ಕೊಡುವಲ್ಲಿ ಒಂದು ನೈಪುಣ್ಯತೆಯನ್ನು ಹೊಂದಿದಂಥ ಒಬ್ಬ ನಮ್ಮ ಜಿಲ್ಲಾ SP ಸರ್ ಅಂತ ಹೇಳಿದರೆ ಏನಾದರೂ ಅತಿಶೋಕ್ತಿ ಆಗಲಿಕ್ಕಿಲ್ಲ. ಇವತ್ತಿನ ದಿವಸ ಹೇಳೋದಿಷ್ಟೇ, ಏನು ಬೇರೆ ಏನು ಹೇಳೋದಿಲ್ಲ. ಮಾದಕ ದ್ರವ್ಯ ವ್ಯಸನಿಗೆ ಕುರಿತು ಈ ಗಾಂಜಾ, ಅಫೀಮ್, ಡ್ರಗ್ ಇದರ ಬಗ್ಗೆ ಇವತ್ತಿನ ದಿವಸ ಕಾಲೇಜು ವಿದ್ಯಾರ್ಥಿಗಳು ಮುಂದೆ ಅವ್ರು ಹೇಳಿದ ಹಾಗೆ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಹೋದಾಗ ಕೆಲವು ಒತ್ತಡದ ಮಧ್ಯೆ ಆ ಒಂದು ವಿಷ ವರ್ತುಲ ಏನಿದೆ ಆ
ಒಂದು ಹಾದಿಗೆ ಎಳೆದುಕೊಂಡು ಹೋಗಿ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿ ಆ ಮನೆತನದ ನೆಮ್ಮದಿಯನ್ನೇ ಹಾಳು ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಡ್ರಗ್ಸ್ ಮಾಫಿಯಾದಲ್ಲಿದೆ. ಅದಕ್ಕೆ ಹಾಗಾಗಿ ಈ ಗಜೇಂದ್ರಗಳನ್ನು ನಮಗೆ ರಾಘವೇಂದ್ರ ಕುಲಕರ್ಣಿ ಅವರು ಕೇಳಿದಾಗ, ಸರ್ ನಾವು ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ಬರಬೇಕು, ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿದಾಗ ನಾವು ಅದನ್ನು ಒಪ್ಕೊಂಡು, ಮತ್ತು ಯಾರು ಬರ್ತಾರೆ ಅಂದಾಗ ನಮ್ಮ ಎಸ್ ಪಿ ಸಾಹೇಬ್ ಬರ್ತಾರ, ನಮ್ಮ ಅಜ್ಜವರು ಇದ್ದಾರೆ, ಶ್ರೀಗಳಿದ್ದಾರೆ, ಇಷ್ಟೆಲ್ಲ ಬಂದು ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ದಯವಿಟ್ಟು ತಿಳ್ಕೋಬೇಕು. ಯಾಕಂದರೆ ನೀವು ಇನ್ನೂ PUC ಡಿಗ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ಮುಂದಿನ ನಿಮ್ಮ ಭವಿಷ್ಯ ನಾವೇನು ಅಂತಿದ್ವಿ ಹಿಂದಕ್ಕೆ, ಇವತ್ತಿನ ಯುವಕರು ನಾಳಿನ ಪ್ರಜೆಗಳಿದ್ದೀವಿ. ಆದರೆ ಇವತ್ತು ಹಂಗಿಲ್ಲ, ಇವತ್ತಿನ ಯುವಕರು ಇವತ್ತಿನ ಪ್ರಜೆಗಳೇ. ಇಂಥ ಒಂದು ಕಾಲಮಾನ ಇರುವ ಹಿನ್ನೆಲೆಯಲ್ಲಿ ಮತ್ತು ಈ ತಂತ್ರಜ್ಞಾನ ಯುಗ, ಪ್ರತಿಯೊಂದು ಮೊಬೈಲ್ನಲ್ಲಿ ನಿಮಗೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವುದನ್ನು ನಾವು ಬಳಸ್ಕೋಬೇಕು, ಯಾವುದನ್ನು ನಾವು ಬಳಸ್ಕೋಬಾರ್ದು. ಒಳ್ಳೆಯದನ್ನು ಬಳಸ್ಕೊಂಡ್ರೆ ಕೆಟ್ಟದ್ದನ್ನು ಬಿಟ್ಟಾಗ್ತದೆ. ಅಂದಾಗ ನಮ್ಮ ಬದುಕು ಹಸನಾಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ತಂದೆ ತಾಯಿ ನಿಮ್ಮನ್ನೆಲ್ಲ ಇಷ್ಟು ಕಷ್ಟಪಟ್ಟು ಓದಿಸಿ ನಿಮಗೇನೋ ಡಿಗ್ರಿ ಕೊಡ್ಸೋಕೆ ಬೆಂಗಳೂರಿಗೆ ಕಳಿಸಿ ನೀವು ಬೆಂಗಳೂರಿನಲ್ಲೆಲ್ಲ ಹಾಳಾಗಿ ಮನೆಗೆ ಬಂದರೆ ಆ ತಂದೆ ತಾಯಿ ಪರಿಸ್ಥಿತಿ ಏನಾಗ್ತದೆ. ಇದನ್ನೆಲ್ಲ ತಾವು ಗಮನದಲ್ಲಿ ದಯವಿಟ್ಟು ಇಟ್ಟುಕೊಂಡು ನೀವು ಇಷ್ಟು ಜನ ಏನು ಬಂದಿದ್ದೀರಿ, ಸುಮಾರು ಇಷ್ಟು ಅಂದರೆ 10 ಎಷ್ಟು ಜನ ಬಂದಿದ್ದೀರಿ ನೋಡಿ. ಒಬ್ಬರು 10 ಮಂದಿಗೆ ಹೇಳಬೇಕು, ಒಬ್ಬರು 10 ಮಂದಿಗೆ ಹೇಳಿ ಈ ಮಾದಕ ವಸ್ತು ವ್ಯಸನದಿಂದ ಹೊರತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕೆ ಹೋಗೋದಕ್ಕೆ ನೀವೆಲ್ಲರಿಗೂ ಒಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಕಾಲೇಜಿನಲ್ಲಿ ನಾವು ಇವತ್ತಿನಿಂದ ಮಾದಕ ದ್ರವ್ಯ ವ್ಯಸನಕ್ಕೆ ಸನಿಕ ಹೋಗುವುದಿಲ್ಲ, ಹೋದವರನ್ನು ಬಿಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟು, ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡುವ ಅವಕಾಶ ಕೊಟ್ಟಂಥ ವಿಜಯ ಕೊಡ್ಬೇಕು. ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಪ್ಲೀಸ್. ಇವತ್ತಿನ ದಿವಸ SLC ಮತ್ತು PUC ಶಿಕ್ಷಣವನ್ನ ನಮ್ಮ ತಾಲೂಕಾ ಮಟ್ಟದಲ್ಲಿ ಮುಗಿಸ್ಕೊಂಡು ಅದಾದ ನಂತರ ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿದೆ. ನಾವೆಲ್ಲರೂ ಸಹಿತ ಎಲ್ಲಿ ಹೋಗ್ತೀವಿ, ಮೆಟ್ರೋಪಾಲಿಟನ್ ಸಿಟಿಗಳು, ಹುಬ್ಬಳ್ಳಿ ಧಾರವಾಡ, ಬೆಂಗಳೂರು, ಮೈಸೂರು, ಮಂಗಳೂರು ಸಿಟಿ ಪಟ್ಟಣಗಳಲ್ಲಿ ನಾವು ಜಾಯಿನ್ ಆಗ್ತೀವಿ. ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದರೆ, ಈ ಡ್ರಗ್ ಅಂದ್ರೆ ಏನು, ಗಾಂಜಾ ಅಂದ್ರೆ ಏನು ಗೊತ್ತಿರುವುದಿಲ್ಲ. ಇದು ಗೊತ್ತಾಗುವುದು ಎಲ್ಲಿ? ಉನ್ನತ ವ್ಯಾಸಂಗಕ್ಕೆ ಹೋಗಿ ಇಂಜಿನಿಯರಿಂಗು, ಮೆಡಿಕಲ್ ಏನು ಹೋಗ್ತಾರಲ್ಲ, ಅಲ್ಲಿ ಹೋದ ತಕ್ಷಣ ಇವ್ರ ಜೊತೆ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಬೇರೆ ರಾಜ್ಯದಿಂದ, ಬೇರೆ ಜಿಲ್ಲೆಗಳಿಂದ ಅದ್ರ ಬಗ್ಗೆ ಒಂದು ಅನುಭವ ಇರ್ತಕ್ಕಂಥ ಮಕ್ಕಳು ನಿಮ್ಮ ಜೊತೆ ಸೇರ್ಕೊಳ್ತಾರೆ. ಸೇರ್ಕೊಂಡ ನಂತರ ಏನ್ ಮಾಡ್ತಾರು, 1 ಬಾರಿ 2 ಸಾರಿ ಆ ಡ್ರಗ್, ಅದು ಅಫೀಮು, ಅದು ಗಾಂಜಾನ ಅವ್ರು ಸೇವನೆ ಮಾಡ್ತಿರ್ತಾರಲ್ಲ, ಅದನ್ನ ಉಚಿತವಾಗಿ ನಿಮ್ಗೆ ಸೇವನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಾದ ನಂತರ ನೀವೇನ್ ಮಾಡ್ತೀರಿ, ಉಚಿತವಾಗಿ ಕೊಟ್ಟಂತ ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಅದು ಹ್ಯಾಶಿಸ್ ಆಗಿರ್ಬೋದು, ಕೆಲವೊಂದಿಷ್ಟು ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ ಕೂಡಲೇ ಏನಾಗಿಬಿಡ್ತತಿ, ಯಾವತ್ತು ಸೇವನೆ ಮಾಡಿದಂಥ ವ್ಯಕ್ತಿಗೆ 1 ಸಾರಿ ಸೇವನೆ ಮಾಡಿದ ಕೂಡಲೇ ಭಾರಿ ಒಳ್ಳೇದು ಅನಿಸ್ತತಿ. ಏನೋ ಒಂದು ಬ್ರಹ್ಮಲೋಕದಲ್ಲಿ ಹೋಗ್ಬಿಡ್ತಾರ. ಎಲ್ಲಿ ಹೋಗ್ತಾರೋ, ಬ್ರಹ್ಮಲೋಕದಲ್ಲಿ ತೇಲಾಡ್ತಾ ಹೋಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೋ, ಇವತ್ತಿನ ದಿವಸ 1 ಸಾರಿ ಫ್ರೀಯಾಗಿ ಕರ್ಕೊಂಡೋಗಿ ನಿನ್ನ ಚಟಕ್ಕೆ ಅಡಿಕ್ಟ್ ಮಾಡ್ತಾರೋ, ನೆಕ್ಸ್ಟ್ ಇನ್ನೊಂದು ದಿವಸ ಮತ್ತೆ ಏನ್ ಮಾಡ್ತಾರೋ, ಕರ್ಕೊಂಡೋಗಿ ಮಾಡ್ತಾರೆ. ಅದಾದ ನಂತರ ನೀವೇನ್ ಮಾಡ್ತೀರಾ, ಅವರ ಜೊತೆ ಸಂಪರ್ಕವನ್ನು ಮಾಡಿ ಅದು ಎಲ್ಲಿ ಸಿಗ್ತದೆ ಅನ್ನೋದಂತ ಜಾಲವನ್ನು ಪತ್ತೆ ಮಾಡಿ ಅದ್ರ ಜೊತೆ ಸಂಪೂರ್ಣವಾಗಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡು ಬಿಡ್ತೀರಾ. ಅದರಿಂದ 1 ಸಾರಿ ಡ್ರಗ್ಗು, ಅಫೀಮು, ಗಾಂಜಾದಲ್ಲಿ ಯಾರು ಅಡಿಕ್ಟ್ ಆಗ್ತಾರೋ ಅದರಿಂದ ಹೊರಗೆ ಬರೋದು ಅತ್ಯಂತ ಕಷ್ಟಕರವಾದಂಥ ಸಂಗತಿ. ನಮ್ಮ ಹಳ್ಳಿ ಮಟ್ಟದಿಂದ, ನಮ್ಮ ತಾಲೂಕಾ ಗದಗ ಜಿಲ್ಲೆಯಿಂದ ಹೋಗ್ತಕ್ಕಂಥ ಮಕ್ಕಳು ದೇಶದಲ್ಲಿ ಎಲ್ಲೇ ಓದಲಿಕ್ಕೆ ಹೋದ್ರು ಸಹಿತ ಈ ಡ್ರಗ್, ಗಾಂಜಾ, ಅಫೀಮ್ಗೆ ಒಳಗಾಗಬಾರ್ದು, ಅದರಿಂದ ದೂರ ಇರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. 1 ಸಾರಿ ಡ್ರಗ್, ಗಾಂಜಾ, ಅಫೀಮ್ದಲ್ಲಿ ಜಾಲದಲ್ಲಿ ಸಿಕ್ಕರೆ ಕನಿಷ್ಠ 20 ವರ್ಷ ಶಿಕ್ಷೆ ಇದೆ. ಎಷ್ಟು? 20 ವರ್ಷ ಶಿಕ್ಷೆ ಇದೆ. ಅದರಿಂದ ನೀವು ಪಾರಾಗಕ್ಕೆ ಬರೋದಿಲ್ಲ. ನೀವು ಓದುವುದು ಹೋಯ್ತು, ನಿಮ್ಮ ಲೈಫ್ ಹೋಯ್ತು, ಮತ್ತೆ ನಿಮ್ಮನ್ನ ಬೆಳೆಸಿ ಕಷ್ಟಪಟ್ಟು ದುಡಿದು ಓದಿಸಿ ತಂದೆ ತಾಯಿಗಳು
ಆಸೆ ಇಟ್ಟಿರ್ತಾರೆ. ನಮ್ಮ ಮಗ ಇವತ್ತು ನಾಳೆ, ನಮ್ಮ ಮಗಳು ಇವತ್ತು ನಾಳೆ ಒಂದು ಪ್ರೊಫೆಷನಲ್ ಕೋರ್ಸ್ ಮುಗಿಸ್ಕೊಂಡು ನಮ್ಮನ್ನು ನೋಡ್ಕೋತಾರೋ, ನಮ್ಮ ಉಪಜೀವನ ಮಾಡ್ತಾರೋ ಅನ್ನುವಂತ ಒಂದು ಆಸೆ ಇರ್ತೈತಲ್ಲ, ಆ ಆಸೆಗೆ ನೀವೇನ್ ಮಾಡ್ತೀರಾ, ಸಂಪೂರ್ಣವಾಗಿ ಆ ತಂದೆ ತಾಯಿಗಳು ನಿರಾಶೆ ಭಾವನೆಯನ್ನು ಮೂಡಿಸ್ಬಿಡ್ತೀವಿ. ಅದಾಗಬಾರ್ದು ಅನ್ನುವಂತ ಒಂದು ಉದ್ದೇಶಕ್ಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಈ ಡ್ರಗ್, ಅಫೀಮು, ಗಾಂಜಾ ಏನಿದೆಯಲ್ಲ, ಈ ಜಾಲದಿಂದ ದೂರ ಇರಬೇಕು. ಆ ನಂತರ ಶಾಲಾ ಕಾಲೇಜು ಮಟ್ಟದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಎಲ್ಲೇ ಆದ್ರೂ ಸಹಿತ ಅಂತ ಜಾಲ ಇದ್ರೆ, ಅಂತ ಜಾಲಗಳು ಕಂಡು ಬಂದ್ರೆ ತಕ್ಷಣವಾಗಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವುದನ್ನು ಪ್ರವೃತ್ತರಾಗಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ. ಇದ್ರ ಜೊತೆಗೆ ಇನ್ನೂ ಒಂದು 2 ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಇದರಲ್ಲಿ ಗಾಂಜಾ, ಡ್ರಗ್, ಅಫೀಮ್ ಎಷ್ಟೊಂದು ಅಪಾಯಕಾರಿ ಇದೆ, ಅಷ್ಟೇ ಆದಂತ ಅಪಾಯಕಾರಿ ಆದಂತ ಸೈಬರ್ ಕ್ರೈಮ್ ಅನ್ನುವಂಥದ್ದು ಒಂದು ಹೊಸದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಾಗಿದೆ, ಮಕ್ಕಳು ಪ್ರತಿಯೊಬ್ಬರು ಸಹಿತ ಯೂಸ್ ಮಾಡ್ತಕ್ಕಂಥ ಒಂದು 2 ನಿಮಿಷ ಸುಮ್ಮನೆ ಕೂಡುದಿಲ್ಲ, ಆದ್ರೆ ಮೊಬೈಲ್ ಇಲ್ಲದೆ ಜೀವನ ಇಲ್ಲ. ಪ್ರತಿಯೊಬ್ಬರು ಸಹಿತ ಒಂದು ದಿವಸದಲ್ಲಿ ಇವತ್ತಿನ ಒಂದು ಹೊಸ ಸರ್ವೆ ಪ್ರಕಾರ 4 ರಿಂದ 6 ತಾಸು ಪ್ರತಿಯೊಬ್ಬ ಮನುಷ್ಯನ ಜೀವನದ ಸಮಯ 24 ಗಂಟೆಯಲ್ಲಿ 4 ರಿಂದ 6 ಗಂಟೆಯನ್ನ ಮೊಬೈಲ್ ಅಲ್ಲಿ ಕಳೀತಾ ಇದ್ದಾರೆ. ಎಷ್ಟು ಗಂಟೆ? 4 ರಿಂದ 6 ಗಂಟೆ. ಎಸ್ಪೆಷಲಿ ಆ ಸಮಯವನ್ನು ಕಳೆಯುವಂತವ್ರು ಯಾರು? 15 ವರ್ಷದಿಂದ 30 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು. ಅದರ ಜೊತೆಗೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಓದ್ತಕ್ಕಂಥ ಮಕ್ಕಳು, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು, ಆನ್ಲೈನ್ ಕ್ಲಾಸು ಇನ್ನೊಂದು ಅಂತ ಹೇಳಿ ಆ ಮೊಬೈಲ್ ಅನ್ನ ಯೂಸ್ ಮಾಡೋದ್ರ ಜೊತೆಗೆ ಆ ಆನ್ಲೈನ್ ಕ್ಲಾಸ್ಗಿಂತ ಹೆಚ್ಚಿಗೆ ಅವ್ರು ಯೂಸ್ ಮಾಡ್ತಕ್ಕಂಥದ್ದು ಏನು, ಆ ರೀಲ್ಸ್ ನೋಡೋದು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್. ನೀವು ಟೋಟಲ್ ಒಂದು ದಿವಸದಲ್ಲಿ 3 ರಿಂದ 4 ಗಂಟೆ ಅದರಲ್ಲಿ ಸಮಯ ವ್ಯರ್ಥ ಮಾಡ್ತೀವಿ. ಈ ಸಮಯವನ್ನು ವ್ಯರ್ಥ ಮಾಡೋದು ಒಂದು ಕಡೆ ಇದ್ರೆ, ಇದ್ರ ಜೊತೆಗೆ ಎಷ್ಟೋ ಜನ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ದುಡ್ಡು ಕಳ್ಕೊಳ್ತಾ ಇದ್ದಾರೆ, ಸಮಸ್ಯೆ ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಬಂದಂತ ಅಡ್ವರ್ಟೈಸ್ ಗಳನ್ನ ನಂಬಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಿ, ಅದಕ್ಕೆ ಆರ್ಡರ್ ಪೋಸ್ಟ್ ಮಾಡ್ತೀರಿ. ಆರ್ಡರ್ ಪೋಸ್ಟ್ ಮಾಡೋದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ದಲ್ಲಿ, ಫೇಸ್ಬುಕ್ ಅಲ್ಲಿ ಒಂದು ಕೆಲವೊಂದಿಷ್ಟು ಟಾಸ್ಕ್ ಗಳನ್ನು ಕೊಡ್ತಾರೆ. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಈಗ 500 ರೂಪಾಯಿ ನಾವು ಬೋನಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಆರ್ಡರ್ ಮಾಡ್ಬೋದು, ಮನೆಯಲ್ಲಿ ಗೊತ್ತು, ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿ ಕಳಿಸ್ಬೋದು. ಅದಾದ ನಂತರ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 1000 ಅಂತ ಹೇಳ್ತಾರೆ. 3ನೇ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 5000 ಅಂತ ಹೇಳ್ತಾರೆ. ಇದೇ ರೀತಿ ದುಡ್ಡು ಹಾಕಿಸ್ಕೊತ ಹೋಗ್ತಾರೆ. ಇಲ್ಲ ನೀವು ಒಂದು VIP ಚಾನಲ್ದಾಗ ಎಂಟ್ರಿ ಆಗಿದ್ದೀರಿ, ಈಗ ನೀವು ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 50,000 ಕೊಡ್ತೀವಿ ಅಂತ ಹೇಳ್ತಾರೆ. ಆ VIP ಚಾನಲ್ ಎಂಟ್ರಿ ಆಗ್ಬೇಕಾದ್ರೆ 50,000 ನೀವು ಪೇ ಮಾಡಬೇಕು. ಎಷ್ಟು? 50,000 ಪೇ ಮಾಡಬೇಕು. ನೀವೇನ್ ಮಾಡ್ತೀರಾ? 50,000 ಪೇ ಮಾಡ್ತೀರಾ. ಅದಾದ ನಂತರ 50,000 ಪೇ ಮಾಡಿರಲಿಲ್ಲ, ನಿಮ್ಮನ್ನ ಡಬಲ್ VIP ದಲ್ಲಿ ಸಿಲೆಕ್ಟ್ ಮಾಡಿದೀವಿ ನಾವು, ಇನ್ನೂ 1 ಲಕ್ಷ ಹಾಕಿದ್ರೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಇದೇ ರೀತಿ ಆಸೆ ಮಾಡಿ ನಿಮ್ಮನ್ನ ಏನು ಮಾಡ್ತಾರೋ, ದುರಾಸೆಗೊಳಗಿಸ್ತಾರೆ. ನೀವು ಮನೆಯಲ್ಲಿ ದುಡಿದು ಕೆಲಸ ಮಾಡಿದ್ರನ ಇವತ್ತಿನ ದಿವಸ 500 ರೂಪಾಯಿ ಕೂಲಿ ಕೊಡಬೇಕಾದ್ರೆ 1 ವಾರ ಕೆಲಸ ಮಾಡಿದ್ರೆ 1 ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ನೀವು ದುಡ್ಡು ಎಲ್ಲಿಂದ ಕೊಡ್ತಿರ್ಬೋದು? ಅವರು ಬರೀ ಮೊಬೈಲ್ದಾಗ ನೀವು ಚಾಟಿಂಗ್ ಮಾಡಿದ್ರೆ ಮೊಬೈಲ್ ದುಡ್ಡು ಬರ್ತದ? ಅಂತ ದುಡ್ಡಿಗೆ ನಾವೆಲ್ಲರೂ ಹೋಗಿ ಆಸೆ ಬೀಳ್ತೀವಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಮಕ್ಕಳು, ಹೆಣ್ಮಕ್ಳು ಏರ್ಪಡಿಸಿದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ. ಈ ಸಭೆಗೆ ಫ್ಯೂಚರ್ ಸ್ಟಾರ್ ತಯಾರು ಮಾಡುವ ಪ್ರಾಚಾರ್ಯರು, ಪ್ರಾಧ್ಯಾಪಕರಿಗೆ ನಮಸ್ಕಾರ, ಹಾಗೂ ಎಲ್ಲ ಗೋಲ್ಡನ್ ಸ್ಟಾರ್ ಇವರೆಲ್ಲರಿಗೂ ಈ ಪ್ರೋಗ್ರಾಮಿಗೆ ಬಹಳ ಜನ ಸ್ಟೂಡೆಂಟ್ ವಿಚಾರ ಮಾಡ್ತಿರ್ಬೋದು, ನಮ್ಮನ್ನ ಯಾಕೆ ಕರೆದಾರ ಇಲ್ಲ ಅಂತ ಹೇಳಿ. ಜನರಾಗ ಸಾಕಷ್ಟು ಜನರು ದೊಡ್ಡವರದಾರ, ಅವ್ರನ್ನ ಬಿಟ್ಟು ನಮ್ಗೆ ಯಾಕೆ ಕರೆದಾರ ಅಂತ ಬಹಳ ಮಂದಿ ವಿಚಾರ ಸ್ಟೂಡೆಂಟ್ಸ್ ಬಂದಿರ್ಬೇಕು. ಇದನ್ನ ಎದಕ್ಕೆ ನಿಮಗೆ ಇಲ್ಲಿ ಕಳ್ಸ್ಯಾರಂದ್ರ, ಈಗ PUC ಆಗಿಂದ ನೀಟ್ ಕೋಚಿಂಗ್ ಆಗಿಂದ ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗಿರಿ,
ಅವಾಗ ಇವೆಲ್ಲ ಸ್ಟಾರ್ಟ್ ಆಕಾವ ನಿಮ್ಗೆ ಪ್ರಾರಂಭ ಆಕಾವ. ಏನಂದ್ರ ಈಗ ಹೆಂಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಒಂದು ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿ ನೀಟ್ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಮೆಡಿಕಲ್ಗೆ ಹೋಗೋಣ. ಮೆಡಿಕಲ್ಗೆ ಹೋದಾಗ ಗ್ರಾಮೀಣ ಭಾಗದಾಗ ಇವೇನು ಮಾದಕ ವಸ್ತು ಬಗ್ಗೆ ಏನು ಇರೋಂಗಿಲ್ಲ. ಎಲ್ಲ ತಂದೆ ತಾಯಿ ಏನು ಮಾರ್ಗದರ್ಶನ ಇರ್ತ, ಆ ಮಾರ್ಗದರ್ಶನದಾಗ ಆ ಹುಡುಗರು ಚೆನ್ನಾಗಿರ್ತಾನ. ಆದ್ರೆ ಅಲ್ಲಿ ಸಿಟಿ ಒಳಗೆ ಹೋಗಿಂದ ಏನ್ ಅನ್ಸುತ್ತೆ ಅವ್ರಿಗೆ, ದೋಸ್ತಿ ಹೆಂಗ ನಮ್ಮ ಗೆಳತನ ಇರ್ತ ಅದ್ರ ಮೇಲೆ ಪ್ರಭಾವ ಬೀರುತ್ತ. ಸ್ಟಾರ್ಟಿಂಗ್ ಒಂದ್ 4 ಜನ ನೋಡ್ತಾನ, ಇದೇನು ಮರೆ ನಮ್ಗೇನು ಇವ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು 4 ಜನ ಏನ್ ಮಾಡ್ತಾರ, ಪ್ರಾರಂಭ ನೋಡ್ರಿ ಇವು ಮಾದಕ ವಸ್ತುಗಳು ಪ್ರಾರಂಭ ಆಗ್ಬೇಕಂದ್ರ ಫಸ್ಟ್ ಅವರು ದುಡ್ಡು ಖರ್ಚು ಮಾಡಿ ನಿಮ್ಗೆ ಚಟ ಹಚ್ತಾರ. ಅವರು ಹಾಗೆ ನೋಡ್ಬೇಕ, ಪರೀಕ್ಷೆ ಮಾಡಿ ನೋಡ್ರಿ, ಅವ್ರು ದುಡ್ಡು ಖರ್ಚು ಮಾಡಿ ನಿಮ್ಗೆ ಹಚ್ತಾರ. ಆಮೇಲೆ ಅದಕ್ಕೆ ಅಡಾಪ್ಟ್ ಆಗಿಂದ ಲೈಫ್ ಟೈಮ್ನಾಗ ಬಿಡಕ್ಕಾಗಲ್ಲ. ಯಾಕಂದ್ರೆ ಹಿಂಗ ಡ್ರಗ್ ಅಡಿಕ್ಟ್ ಆಕಾರ ಅಂದ್ರೆ ರಾತ್ರಿ ಮಲಗಂದ್ರೆ ಅದು ಬೇಕು, ಮುಂಜಾನೆ ಎದ್ದು ಕೂಡ ಅದಕ್ಕೆ ಬೇಕು. ಅದಕ್ಕೆ ನಾ ಇದ್ದೀನಿ, ನೀವು ಫ್ಯೂಚರ್ ಲೈಫ್ ನಿಮ್ದು ಏನೈತಿ, ಗೋಲ್ಡನ್ ಲೈಫ್ ಐತಿ, ಇದು ಐತಿ. ಈ ಸರ್ ಒಬ್ರು ಹೇಳಿದ್ರು 20 ವರ್ಷ ಶಿಕ್ಷೆ ಇರಲಿ, ನಮ್ಮ ಆರೋಗ್ಯ ಹಾಳಾಗದ್ರೆ ಫಸ್ಟ್. ಅದಕ್ಕೆ ಯಾರು ನಮ್ಮ ಇನ್ನೊಬ್ರು ಯಾರು ತೋನಾಗಿಲ್ಲ. ಇನ್ನೊಂದು ತಂದೆ ತಾಯಿ ನಿಮ್ಮ ಮೇಲೆ ಒಂದು ಹೋಪ್ಸ್ ಇಟ್ಟಿರ್ತಾರ, ನಮ್ಮ ಮಗ ಒಂದು ಸಿಟಿ ಹೋಗಿ ಡಾಕ್ಟ್ರು ಇಂಜಿನಿಯರ್ ಆಗಿ ಒಳ್ಳೆದಾಗಿ ಬರ್ತಾನಪ್ಪ, ನಮ್ಮ ಹೆಸರು ತರ್ತಾನ. ನೋಡ್ರಿ, ತಂದೆ ತಾಯಿ ನಿಮ್ಮ ಸೊಲಗಿ ಅವ್ರ ಜೀವನ ಸ್ಯಾಕ್ರಿಫೈಸ್ ಮಾಡ್ತಾರ. ನಿಮ್ ಬರ್ತ್ಡೇ ದಿವಸ ಹೊಸ ಬಟ್ಟೆ, ದೀಪಾವಳಿಗೆ, ಜಾತ್ರೆಗೆ ಏನ್ ಬೇಕಂತ ಕೇಳಿ ಎಲ್ಲ ಕೊಡ್ತಾರ. ತಾವು ತೋನಾಗಿಲ್ಲ, ಎಂದೂ ಅವ್ರ ನೋವನ್ನ ನಿಮ್ಮ ಮುಂದೆ ಬಿಚ್ಚಿ ಹೇಳಾಗಿಲ್ಲ. ಅದಕ್ಕೆ ಅವ್ರದ್ದು ಏನೈತಿ, ಅವ್ರ ತಂದೆ ತಾಯಿಗೆ ಮಸಿ ಬೆಳೆಯುವಂತ ಕೆಲಸ ನಾವು ಮಾಡಬಾರ್ದು. ಅವ್ರದ್ದು ಏನೈತಿ ಒಂದು ಏನು ಬಯಸಿಲ್ಲ, ನಮಗ ಡಾಕ್ಟರ್ ಬಂದಾನ, ಇಂಜಿನಿಯರ್ ಆಗಿ ಬಂದಾನ, ಒಂದು ಹೆಮ್ಮೆ ಇದೆ ಅಂತಾರ. ನಾಳೆ ಹಿಂಗ ಮಗ ತೋರಿಸ್ಲಾರ್ದಂಗ ನಾವು ಕೆಲಸ ಮಾಡಿಬಿಟ್ರ ಅವ್ರಿದ್ದು ಸತ್ತಂಗ ಅಂತ ದಯಮಾಡಿ ಇಲ್ಲಿ ಸೇರಿದವರು ನನಗಂತರೂ ಆತ್ಮವಿಶ್ವಾಸ ಐತಿ. ಇಲ್ಲಿ ಸೇರಿದ ಯಾರೋ ಅಂತ ದುಶ್ಚಟಕ್ಕೆ ಈಡಾಗಿಲ್ಲ, ಆಗನೂ ಬಾರ್ದು ಅಂತ ಹೇಳಿ ಹೇಳ್ತೀನಿ. ಈ ಸಮಾರಂಭಕ್ಕೆ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಮಾದಕ ವಸ್ತುಗಳನ್ನು ಸಾಗಿಸುವವರನ್ನು ಹಿಡಿಯುವುದರಲ್ಲಿ, ಕಳ್ಳತನಗಳನ್ನು ತಡೆಗಟ್ಟುವುದರಲ್ಲಿ, ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕುವಲ್ಲಿ ಬಹಳ ಒಂದು ತೀವ್ರವಾದ ಕ್ರಮಗಳನ್ನು ತೆಗೆದುಕೊಂಡು ನಮ್ಮ ಜಿಲ್ಲೆಯನ್ನು ಶಾಂತಿಯುತವಾಗಿ ಇರುವಂಥ ಒಬ್ಬ ದಕ್ಷ ಅಧಿಕಾರಿ ಅಂತ ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಮಿತ್ರರು, ನಮ್ಮ KEB ಇಲಾಖೆಯ ಅಧಿಕಾರಿಗಳಾದ ವೀರೇಶ್ ರಾಜುರವರೇ ಹಾಗೂ SA ಕಾಲೇಜಿನ ಪ್ರಿನ್ಸಿಪಾಲರು, ನನ್ನ ಆತ್ಮೀಯರಾದಂಥ ಅಮರೇಶ್ ಗಾಣಗೇರವರೇ, ಇನ್ನೋರ್ವ ನನ್ನ ಮಿತ್ರರಾದಂಥ ಭಗವಾನ್ ಆಯುರ್ವೇದಿಕ್ ಮಾಯಾ ಕಾಲೇಜಿನ ಕಾರ್ಯದರ್ಶಿಯಾದಂಥ ವ್ಯಾಪಾರಸ್ಥರಾದಂಥ ಅಜಿತ್ ಕುಮಾರ್ ಬಾಗ್ಮಾರ್ ಅವರೇ, ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾದಂಥ ಬಂಡು ಕುಲಕರ್ಣಿ ಅವರೇ, ಹಾಗೂ ಇಲ್ಲಿ ನೆರೆದಂಥ ನನ್ನ ಗಜೇಂದ್ರಗಡದ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿನಿಯರೇ, ಹಾಗೂ ಎಲ್ಲ ಕಾಲೇಜಿನ ಪ್ರಾಂಶುಪಾಲರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ಮಾದಕ ವಸ್ತು ಜಾಗೃತಿ ಅಭಿಯಾನ ಅಂತಂದ್ರೆ ಭಾಳಷ್ಟು ಇದೀಗ ತಾನೇ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಇದು ಒಮ್ಮೆ ನಾವು ಅದಕ್ಕೆ ಡ್ರಗ್ ಅಡಿಕ್ಟ್ ಆಗಿಬಿಟ್ರೆ ನಮ್ಮ ಜೀವನ ಪರ್ಯಂತ. ಆನಂತರ ಅದು ಹೆಂಗಿರುತ್ತೆ ಅಂತಂದ್ರೆ ನಾವೆಲ್ಲ ಈ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೋಡ್ತಿರ್ತೀವಿ. ಇದು ಒನ್ ಟೈಮ್ ತೊಗೊಂಡ್ಬಿಟ್ರೆ ಮತ್ತೆ ಮರುದಿವಸ ಆಗತನ ತೊಗೊಳೋದಂತಂದು ಏನಿಲ್ಲ. ಅದಕ್ಕೊಮ್ಮೆ ಅಡಿಕ್ಟ್ ಆಗಿಬಿಟ್ರೆ ಅಂದ್ರೆ ಅದು ಯಾವಾಗ ಅದು ತಂದು ಪವರ್ ಮುಗಿದೈತಿ ಮತ್ತೆ ನನಗದು ಬೇಕು ಅನ್ನೋವಂಥ ಮನಸ್ಥಿತಿ ಅದು ಬಂದ್ಬಿಡುತ್ತಂತಂದು ನಮ್ಮ ಪೊಲೀಸ್ ಅಧಿಕಾರಿಗಳಿರ್ಬೋದು, ನಾವು ನೀವೆಲ್ಲ ಈ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ. ಅಂಥ ಒಂದು ಭಾಳ ಕೆಟ್ಟದಾದಂಥ ಪದಾರ್ಥ ಅದು ಮಾದಕ ಪದಾರ್ಥ. ನಮ್ಮ ಅಧಿಕಾರಿಗಳು ಹೇಳಿದಾಗ ಅದನ್ನು ಮೊದಲಾಗ 3-4 ಸಲ ನಮಗೆ ಫ್ರೀಯಾಗಿನೇ ಕೊಡ್ತಾರೆ. ಅವರು ಗಾಂಜಾ ಫ್ರೀಯಾಗಿ ಕೊಡೋದು, ಅದು ಒಂದು ಸ್ವಲ್ಪ ಇಷ್ಟ ಅದೇನೋ ಸೇರ್ತಾರಂತೆ, ಚುಟ್ಟ ಸೇರ್ತಾನೆ. ಅದು ಏನೋ ತನ್ನ ಜಗತ್ತೇ ಬೇರೆ, ನಮ್ಮನ್ನ ಬೇರೆ ಲೋಕಕ್ಕೆ ಒಯ್ತಾರ ಅಂತಂದು ಒಂಥರ ಫೀಲ್ ಆಗುತ್ತಂತ. ಆ ಥರ 3-4 ಸರಿ ನಮಗೆ ಫ್ರೀಯಾಗಿ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮಿಂದ ದುಡ್ಡಿನ ಮುಖಾಂತರ ಅವರು ಒಂದು ವ್ಯಾಪಾರ
ನಡೆಸುವಂಥದ್ದು ವ್ಯವಸ್ಥೆ, ಈ ಮಾದಕ ದ್ರವ್ಯದ ವ್ಯವಸ್ಥೆ ಜಾಲ ಭಾಳವಾಗಿ ಹಬ್ಬಿದೆ. ಅದನ್ನು ನಾವು ಪೊಲೀಸರು ಇರ್ತಾರಪ್ಪ, ಆ ಸಿಬ್ಬಂದಿ ಇರ್ತಾರೆ, ಅದನ್ನು ಮಾಡಿದ್ರೆ ಅವ್ರು ಮಾಡ್ತಿರ್ತಾರೆ ಅಂತಂದ್ರೆ ಸಾಲದು, ನಾವು ಅವ್ರ ಜೊತೆಗೆ ಕೈ ಜೋಡಿಸಬೇಕು. ನಾನೊಂದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಕಿವಿಮಾತು ಹೇಳ್ತೀನಿ, ಕೇಳಿರಲಿ ಯುವಕರೇ. ಒಂದು ಕಿವಿಮಾತು ಹೇಳ್ತೀನಿ. ನಾವು ಪೊಲೀಸ್ ಇಲಾಖೆಗೆ ಫೋನ್ ಮಾಡ್ತೀವಿ, ಇಲ್ಲರಿ ಇಂಥಲ್ಲಿ ಗಾಂಜಾ ಮಾರ್ತಾನ, ಇಂಥಲ್ಲಿ ಮತ್ತೊಂದು ಅಲ್ಲದ ವಸ್ತು ಮಾಡ್ತಾನೆ ಅಂತಂದ್ರೆ ಅವ್ರು ಮತ್ತೆ ನಮಗೆ ಫೋನ್ ಹಚ್ಚಿ ನೀ ಎಲ್ಲಿದೆ ಸ್ಟೇಷನ್ ಬಾ, ಅದು ಇದು ಕಿರಿಕಿರಿ ಆಗುತ್ತೆ ಅಂತ ನಮ್ಮ ಮನಸ್ಸಿನಾಗ ಎಲ್ಲೇ ಒಂದು ಕಡೆ ಇರ್ತಾರೆ ಯುವತಿಯರು. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಪೋಸ್ಟ್ ಕಾರ್ಡ್ ತೊಗೊಳೋಣ. ಪೋಸ್ಟ್ ಕಾರ್ಡ್ ತೊಗೊಂಡು ಏನಿಲ್ಲ, ಸಿಂಪಲ್ ನೀವು ಇಂಥ ಒಳಗಡೆಯಾಗ ಇಂಥಲ್ಲಿ ಮಾರ್ತಾರೆ, ಇಂಥ ಜಗದಾಗ, ಇಂಥ ಓಣ್ಯಾಗ, ಇಂಥ ಮನೆಯಾಗ ಅಂತ ಬರೀರಿ. ಅದನ್ನು ಸೀದಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗದಗ ಜಿಲ್ಲೆ ಗದಗ, ನಿಮ್ಮ ಫೋನ್ ನಂಬರ್ ಬೇಡ, ನಿಮ್ಮ ಹೆಸರು ಬೇಡ, ಇಷ್ಟ ಹಾಕಿದರೂ ಕೂಡ ನಾವು ಸಮಾಜ ಸುಧಾರಣೆ ಮಾಡುವಲ್ಲಿ ಒಂದು ಮಹತ್ತರವಾದ ಕೈ ಜೋಡಿಸೋ ಕಾರ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತಾದ್ರೂ ಹಿರಿಯ ಉಪನ್ಯಾಸಕರು ಅಂದ್ರೆ ಬರ್ಬೇಕು ವೇದಿಕೆಗೆ.